ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ. ಸೊ ಈ ಒಂದು ವ್ಲಾಗಲ್ಲಿ ಕೆಲವೊಂದು ಮಿಂತ್ರಾಯಿಂದ ತರಿಸಿರೋವಂಥ ಪ್ರಾಡಕ್ಟ್ಸ್ದು ರಿವ್ಯೂ ಮತ್ತು ಮೀಶೋ ಪ್ರಾಡಕ್ಟ್ಸ್ ಸಹ ಒಂದು ರಿವ್ಯೂ ವ್ಲಾಗ್ ಆಗಿರುತ್ತೆ. ಅಷ್ಟೇ ಅಲ್ದಿರ ಒಂದು ರೆಸಿಪಿ ಸಹ ಶೇರ್ ಮಾಡ್ಕೊಳ್ತೀನಿ. ತುಂಬ ದಿನದಿಂದ ನೀವು ಪೊಟ್ಯಾಟೊ ಫ್ರೈದು ರೆಸಿಪಿ ತೋರಿಸಿ ಅಂತ ಕೇಳಿದ್ರಲ್ಲ, ಅದರದ್ದು ರಿವ್ಯೂ ಸಹ ಈ ಒಂದು ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆ ತನಕ ನೋಡಿ. ಸೊ ಇವಾಗ ಮನೆ ಹತ್ರ ಒಂದು ಪುಟ್ಟದಾಗಿ ರಂಗೋಲಿ ಬಿಡಿಸಿ ಇಲ್ಲಿ ಗಿಡಗಳೆಲ್ಲ ಹಾಕಿದ್ದೀನಲ್ಲ, ಯಾವ ರೀತಿ ಬೆಳೀತಾ ಇದೆ ಅಂತ ನೋಡೋಕ್ಕೆ ಬಂದಿದೆ. ಬಟ್ ಈ ಥರ ನೋಡಿ, ಫುಲ್ಲು ಒಂಥರ ಬಗ್ಸ್ ಬಂದುಬಿಟ್ಟಿತ್ತು. ಇದು ನೆನ್ನೆ ಅರಳಿರೋವಂಥ ಹೂವು, ಅಷ್ಟು ಫ್ರೆಶ್ ಆಗಿದೆ ಇವಾಗ ಸಹ. ಸೊ ಯೂಶ್ವಲಿ ಈ ಥರ ಗಿಡ ಎಲ್ಲ ನಾವು ಬೆಳೆಸಿದಾಗ ಸ್ಟಾರ್ಟಿಂಗ್ ತುಂಬಾ ಇದಾಗಿ ನೋಡ್ಕೋಬೇಕು. ಯಾಕಂದರೆ ಈ ಥರ ಎಲ್ಲ ಹುಳು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಬಂದುಬಿಟ್ರೆ ಫುಲ್ ಗಿಡನ ತಿಂದಾಕ್ಬಿಡುತ್ತೆ. ಆಮೇಲೆ ಗಿಡ ಫುಲ್ ಹಾಳಾಗುತ್ತೆ. ಎಸ್ಪೆಷಲಿ ದಾಸವಾಳ ಗಿಡ ಇಂಥದಕ್ಕೆಲ್ಲ ಬೇಗನೆ ಹುಳು ಬರುತ್ತೆ. ಸೊ ನಾನು ಯೂಶ್ವಲಿ ಪೆಸ್ಟಿಸೈಡ್ಸ್ ಇಂಥದನ್ನೆಲ್ಲ ಯೂಸ್ ಮಾಡಿ ಸ್ಟಾರ್ಟಿಂಗಲ್ಲೇ ಅವಾಯ್ಡ್ ಮಾಡಿಬಿಡ್ತೀನಿ. ಸೊ ನಾನು ಯೂಸ್ ಮಾಡೋವಂಥ ಪ್ರಾಡಕ್ಟ್ ಬಂದು ಪ್ಲ್ಯಾಂಟ್ ಗಾರ್ಡ್ ಅಂತ. ಇದು ಆರ್ಗ್ಯಾನಿಕ್ ಪ್ರಾಡಕ್ಟು. ಬಟ್ ಸ್ಟಿಲ್ ಮಕ್ಕಳೇನ ಇದ್ದರೆ ಸ್ವಲ್ಪ ದೂರ ಅವ್ರಿಗೆ ಸಿಗದಿರ ಎತ್ತಿಡಬೇಕಾಗುತ್ತೆ. ಎಷ್ಟೇ ಆರ್ಗ್ಯಾನಿಕ್ ಆದ್ರೂ ಪೆಸ್ಟಿಸೈಡ್ ಅಲ್ವಾ, ಸೊ ನಾವು ಆದಷ್ಟು ಮಕ್ಕಳಿಂದ ದೂರ ಇಡಬೇಕಾಗುತ್ತೆ. ಇದು ಸೆಟ್ ಆಫ್ 2 ಬರುತ್ತೆ ಒಂದು ಪ್ಯಾಕಲ್ಲಿ. ಸೊ ಒಂದು ವಿತ್ ಸ್ಪ್ರೇ ಇರುತ್ತೆ, ಇನ್ನೊಂದು ವಿತ್ ಕ್ಯಾಪ್ ಇರುತ್ತೆ. ಸೊ ಇದು ಒಂದು ಖಾಲಿ ಆದಮೇಲೆ ಮತ್ತೆ ಈ ಒಂದು ನಾಸಲ್ ಏನಿರುತ್ತಲ್ಲ, ಇದನ್ನು ನಾವು ಇನ್ನೊಂದು ಬಾಟ್ಲಿಗೆ ಹಾಕಿ ಯೂಸ್ ಮಾಡಬೇಕು. ರೆಡಿ ಟು ಯೂಸ್ ಇರುತ್ತೆ. ಅಂದರೆ ಎಷ್ಟೊಂದು ಪೆಸ್ಟಿಸೈಡ್ಸಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ, ಇಷ್ಟು mlಗೆ ಇಷ್ಟು ವಾಟರ್ ಮಿಕ್ಸ್ ಮಾಡಿ ನೀವು ಯೂಸ್ ಮಾಡಬೇಕು, ಸ್ಪ್ರೇ ಮಾಡಬೇಕು ಗಿಡಗಳಲ್ಲಿ ಅಂತ ಹೇಳ್ತಾರೆ. ಆ ಥರ ಯಾವುದೇ ರೀತಿ ಪ್ರಾಬ್ಲಮ್ ಇದರಲ್ಲಿ ಇರಲ್ಲ. ಸೊ ಇದು ರೆಡಿ ಟು ಯೂಸ್ ಇರುತ್ತೆ. ಮತ್ತು ರಿಸಲ್ಟ್ಸ್ ಸಹ ನಾನು ತುಂಬ ದಿನದಿಂದ ನಮ್ಮ ಮನೇಲಿರುವಂಥ ಎಷ್ಟೊಂದು ಗಿಡಗಳಿಗೆ, ಇಂಡೋರ್ ಪ್ಲ್ಯಾಂಟ್ಸ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಮತ್ತು ಎಲ್ಲ ಥರ ಬಗ್ಸ್ಗೂ ಇದು ಯೂಸ್ ಆಗುತ್ತೆ. ಅಂದರೆ ಮೀಲಿ ಬಗ್ ಆಗಲಿ, ಅದರಲ್ಲೇ ಎಷ್ಟೊಂದು ವೆರೈಟೀಸ್ ಇರುತ್ತಲ್ಲ, ಎಲ್ಲದಕ್ಕೂ ಇದು ಎಫೆಕ್ಟ್ ಚೆನ್ನಾಗಿದೆ. ಸೊ ನಿಮಗೇನಾದರೂ ಇದರದ್ದು ಪ್ರಾಡಕ್ಟ್ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ. ಸೊ ಬೇಕಾದರೆ ನೀವು ಅಮೆಝಾನಲ್ಲೇ ಡೈರೆಕ್ಟಾಗಿ ಹೋಗಿ ಪ್ಲ್ಯಾಂಟ್ ಗಾರ್ಡ್ ಅಂತ ಸರ್ಚ್ ಮಾಡಿದ್ರೂ ಆ ಪ್ರಾಡಕ್ಟ್ ಲಿಂಕ್ ಸಿಗುತ್ತೆ. ಸೊ ನಾನು ರೆಫರೆನ್ಸ್ಗೆ ಇಲ್ಲೊಂದು ಆ್ಯಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಈ ಥರ ಪ್ರಾಬ್ಲಮ್ಸ್ ಏನಾರ ಫೇಸ್ ಮಾಡ್ತಾಯಿದ್ರೆ ಇಂಡೋರ್ ಪ್ಲ್ಯಾಂಟ್ಸ್ ಇಲ್ಲ ಔಟ್ಡೋರ್ ಪ್ಲ್ಯಾಂಟ್ಸ್ಗೆ ನೀವು ಅದನ್ನು ಯೂಸ್ ಮಾಡ್ಬೋದು. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಪುಲಾವ್ ಮಾಡ್ಕೊಂಡಿದ್ದೆ. ಜೊತೆಗೆ ಸ್ವಲ್ಪ ವಾಟರ್ ಮೆಲೂನೆಲ್ಲ ಕಟ್ ಮಾಡಿ ಸ್ನ್ಯಾಕ್ಸ್ಗೆ ಪ್ಯಾಕ್ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ದೆ. ಯೂಶ್ವಲಿ ಯಾವುದೇ ರೀತಿ ಈ ಥರ ಬಿರಿಯಾನಿ ಆಗಲಿ, ಪುಲಾವ್ ಆಗಲಿ, ಈ ಥರದಕ್ಕೆಲ್ಲ 1-2 ಸ್ಪೂನು ತುಪ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬ ಖಾರ ಇರೋದನ್ನ ಎಲ್ಲ ಕಡಿಮೆ ಆಗುತ್ತೆ. ಮತ್ತು ಟೇಸ್ಟ್ ಸಹ ಎನ್ಹಾನ್ಸ್ ಆಗುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ. ಅಂದರೆ ಪುಲಾವ್ ಎಲ್ಲ ಆದಮೇಲೆ ಇನ್ನೇನು ಸರ್ವ್ ಮಾಡ್ಕೊಳ್ಳೋ ಟೈಮಲ್ಲಿ 1-2 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಸರ್ವ್ ಮಾಡಿ. ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಬೆಳಗಿನ ಎಲ್ಲ ಟಾಸ್ಕ್ಸ್ ಎಲ್ಲ ನಂದು ಮುಗೀತು. ಇನ್ನು ಮಕ್ಕಳಿಗೆಲ್ಲ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸಿದ್ಮೇಲೆ ಒಂದು ಸಾಂಬಾರು ಈ ಥರ ಏನಾರ ಮಾಡಿಟ್ಬಿಟ್ರೆ ಮಧ್ಯಾಹ್ನಕ್ಕೆ ಲಂಚಿಗೆ ಬಿಸಿ ಬಿಸಿ ರೈಸ್ ಅದ್ರ ಜೊತೆ ಮಾಡ್ಕೊಳ್ಳೋಣ ಅಂತ. ಸೊ ದಟ್ ನಾನು ಲಾಗಿನ್ ಆಗಿ ಕೂತ್ಕೋಬೋದು. ಸೊ ಇದೇ ರೀತಿ ಇರುತ್ತೆ ನನ್ನ ಪ್ರತಿದಿನ ನಿತ್ಯದ ಒಂದು ರೂಟೀನು. ಇವಾಗ ಎಲ್ಲ ಪ್ಯಾಕೆಲ್ಲ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋ ಅಷ್ಟರಲ್ಲೇ ಒಂದು ಪಾರ್ಸೆಲ್ ಬಂತು. ಅದೇನು ಅಂತ ಕೇಳೋದಾದರೆ, ಇವಾಗೇನು ಸಮ್ಮರ್ ಸ್ಟಾರ್ಟ್ ಆಗಿದೆಯಲ್ವ, ಸೊ ಕುರ್ತಾ ಸೆಟ್ಸ್ ಒಂದೆರಡು ಆರ್ಡ್ರ್ ಮಾಡಿದೆ. ಅಂದರೆ ಪ್ಯೂರ್ ಕಾಟನ್ ಕುರ್ತಾ ಸೆಟ್ಸು. ಸೊ ಇವಾಗಿರೋವಂಥ ಈ ಒಂದು ಬೇಸಿಗೆಗೆ ಒಂಥರ ಕಂಫರ್ಟಬಲಾಗೂ ಇರುತ್ತೆ ಕಾಟನ್ ಕುರ್ತಾ ಸೆಟ್ಸು, ಮತ್ತು ಅದು ಆರೋಗ್ಯಕ್ಕೂ ಒಳ್ಳೆಯದಲ್ವ. ಸೊ ಆ ಒಂದು ರೀಸನಿಂದ ಸ್ವಲ್ಪ ಮಿಂತ್ರಾಲಿ ಆಫರ್ಸ್ ಬೇರೆ ನಡೀತಾ ಇತ್ತು. ಅದಕ್ಕೆ 1-2 ಕುರ್ತಾ ಸೆಟ್ ತರಿಸ್ದೆ. ಇದು ರಸ್ಟ್ ಆರೆಂಜ್ ಒಂದು, ಮತ್ತು ಇನ್ನೊಂದು ಬಂದು ಬ್ಲೂ ಕಲರು. ಸೊ ಇವತ್ತು ಒಂದು ಡೆಲಿವರಿ ಬಂದಿದೆ. ನೆಕ್ಸ್ಟು ಅದು ಬ್ಲೂ ಕಲರ್ ಬಂದಾಗೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಇದೆ ಅದು ಕ್ವಾಲಿಟಿ ಅನ್ನೋದ್ರ ಬಗ್ಗೆ. ಸೊ ಈ ರಸ್ಟ್ ಆರೆಂಜ್ದು ಮೆಟೀರಿಯಲ್ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಮತ್ತು ಈ ಪ್ಯಾಟರ್ನ್ ಸಹ ತುಂಬಾ ನನಗೆ ಇಷ್ಟ ಆಯಿತು. ಯೂನಿಕ್ ಪ್ಯಾಟರ್ನ್ ಅಂತಲೇ ಹೇಳ್ಬೋದು. ಮತ್ತು ಸಖತ್ ಸಾಫ್ಟ್ ಕಾಟನ್ ಇದೆ. ಬಟ್ ವಾಟ್ರಲ್ಲಿ ಹಾಕಿದ್ರೆ ಕಲರ್ ಹೋಗುತ್ತಾ ಇಲ್ಲ ಅನ್ನೋದು ನನಗಿನ್ನೂ ಗೊತ್ತಿಲ್ಲ. ಬಟ್ ಸಮ್ಹೌ ನೋಡಿದ್ರೆ ಕ್ವಾಲಿಟಿ ಚೆನ್ನಾಗಿದೆ, ಕಲರೇನು ಹೋಗಲ್ಲ ಅನಿಸ್ತದೆ. ಬಟ್ ಸ್ಟಿಲ್ ಒಂದು ಸಲ ವಾಶ್ ಮಾಡಿದ್ಮೇಲೆ ಯಾವ ರೀತಿ ಇದೆ, ಕಲರ್ ಹೋಗುತ್ತಾ ಇಲ್ವೋ ಅನ್ನೋದನ್ನ ಮತ್ತೆ ನಿಮಗೆ ಇನ್ನೊಂದು ವ್ಲಾಗ್ ಮುಖಾಂತರ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇವಾಗ ಫಸ್ಟ್ ವ್ಯೂ ಪ್ರಕಾರ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಮತ್ತು ಇದು ರಸ್ಟ್ ಆರೆಂಜ್ ಇವಾಗ ಸ್ಯಾರೀಸಲ್ಲಿ ತುಂಬಾ ಫೇಮಸ್ ಕಲರ್ ಆಗೋಗಿದೆ. ಅಂದರೆ ರಸ್ಟ್ ಆರೆಂಜ್ ವಿತ್ ಬ್ರೌನ್ ಕಲರ್ ಸ್ಯಾರೀಸು ಇವಾಗ ತುಂಬ ಟ್ರೆಂಡಿಂಗಲ್ಲಿ ಇದೆಯಲ್ವ. ಸೊ ನಾನು ರಸ್ಟ್ ಆರೆಂಜ್ದು ಕುರ್ತಾ ಸೆಟ್ ತರಿಸಿದ್ದೀನಿ. ಇವಾಗ ನಿಮ್ಮ ಜೊತೆ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣುತ್ತೆ ಅಂತ. ಇದ್ರದ್ದು ದುಪ್ಪಟ ಸಹ ತುಂಬಾ ದೊಡ್ಡದಾಗಿದೆ. ಅಂದರೆ ಯೂಶ್ವಲಿ ಒಂದೊಂದು ಕುರ್ತಾ ಸೆಟ್ಟಲ್ಲಿ ದುಪ್ಪಟ ತುಂಬ ಚಿಕ್ಕದಾಗಿ ಕೊಟ್ಟಿರ್ತಾರೆ. ನನಗೆ ಅದು ಇಷ್ಟ ಆಗಲ್ಲ.
ನನಗೆ ದುಪ್ಪಟ ಸೈಜ್ ಸ್ವಲ್ಪ ದೊಡ್ಡದಾಗಿರಬೇಕು. ಸೊ ಇದು ನೋಡಿ, ಈ ಥರ ವಿತ್ ದುಪ್ಪಟನೂ ನಾವು ವೇರ್ ಮಾಡ್ಬೋದು. ಮತ್ತು ಇದು ಜಸ್ಟ್ ಕುರ್ತಾ ವಿತ್ ಪ್ಯಾಂಟ್ ಸಹ ನೀವು ವೇರ್ ಮಾಡ್ಬೋದು. ಎರಡೂ ಥರನೂ ತುಂಬ ಚೆನ್ನಾಗಿದೆ. ಮತ್ತು ಪ್ಯಾಟರ್ನು ಅಷ್ಟೇ, ಸ್ಲೀವ್ಸ್ ಹತ್ರ ಮತ್ತು ಕೆಳಗಡೆ ಅಂಬ್ರೆಲಾ ಕಟ್ಟಿರೋದ್ರಿಂದ ತುಂಬಾ ಕಂಫರ್ಟಬಲ್ ಆಗಿದೆ. ಎಸ್ಪೆಷಲಿ ಮೆಟೀರಿಯಲು ಸಖತ್ ಸಾಫ್ಟ್ ಕಾಟನ್ ಇದೆ. ಸೊ ಇದ್ರದ್ದು ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಇದು ಸಹ ಯಾವುದೇ ರೀತಿ ಪ್ರಮೋಷ್ನಲ್ ಪ್ರಾಡಕ್ಟ್ ಅಲ್ಲ, ನಾನು ನನಗೋಸ್ಕರ ತೊಗೊಂಡೆ. ಇಲ್ಲಿ ನಿಮ್ಮಲ್ಲೂ ಎಷ್ಟೊಂದು ಜನ ಒಳ್ಳೆ ಕಾಟನ್ ಕುರ್ತಿ ಸೆಟ್ಸ್ಗೆ ನೋಡ್ತಾ ಇದ್ದರೆ ಇದೊಂದು ಒಳ್ಳೆ ಆಪ್ಷನ್, ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇವತ್ತು ಮಧ್ಯಾಹ್ನದ ಲಂಚ್ಗೆ ಪಾಲಕ್ ಪಪ್ಪು ಮತ್ತು ಪೊಟ್ಯಾಟೊ ಫ್ರೈ ಮಾಡ್ಕೊಂಡಿದ್ದೆ. ಲಾಸ್ಟ್ ಟೈಮ್ ಇದಂತೂ ರೆಸಿಪಿ ಶೇರ್ ಮಾಡಿದಾಗ ಬರೀ ಪಾಲಕ್ ಪಪ್ಪು ರೆಸಿಪಿ ಶೇರ್ ಮಾಡಿದ್ದೆ. ಪೊಟ್ಯಾಟೊ ಫ್ರೈದೂ ಶೇರ್ ಮಾಡಿ ಅಂತ ಕೇಳಿದ್ರಿ. ಆ್ಯಕ್ಚುಲಿ ಇದು ಪೊಟ್ಯಾಟೊ ಫ್ರೈ ಅಂದು ತುಂಬಾ ಸಿಂಪಲ್ಲು. ನನಗೆ ಟೈಮ್ ಇಲ್ಲ ಮತ್ತು ಅವತ್ತು ವೆಜ್ ತಿನ್ನೋದೇ ಆದರೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಒಂದು ಪಲ್ಯ ಅಂದರೆ ಈ ಒಂದು ಆಲೂಗಡ್ಡೆ ಪಲ್ಯ. ಆಲೂಗಡ್ಡೆ ಪಲ್ಯ ಅಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಪಲ್ಯ ಮಾಡ್ಕೊಳ್ತೀನಿ. ಅಂದರೆ ದೋಸೆಗೆ ಒಂದು ಈರುಳ್ಳಿ ಎಲ್ಲ ಹಾಕಿ ಮಾಡ್ಕೊಳ್ತೀನಿ, ಮತ್ತು ಈರುಳ್ಳಿ ಬಟಾಣಿ ಮತ್ತು ಪೊಟ್ಯಾಟೊ ಹಾಕಿ ಇನ್ನೊಂದು ಥರ ಮಾಡ್ತೀನಿ. ಆ ಥರ ವೆರೈಟೀಸ್ ಆಫ್ ಪಲ್ಯಗಳು ಮಾಡ್ತೀನಿ. ಅದರಲ್ಲಿ ಕ್ವಿಕ್ಕಾಗಿ ಒಂದು ಸ್ವಲ್ಪ ಹೊತ್ತಿಗೆ ಟೈಮ್ ಇಲ್ದಿರೋವಾಗ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿ ಅಂದರೆ ಈ ಒಂದು ಕ್ವಿಕ್ ಬ್ಯಾಚುಲರ್ ರೆಸಿಪಿ ಅಂತಲೇ ಹೇಳ್ಬೋದು. ಇನ್ಸ್ಟೆಂಟ್ ಪೊಟ್ಯಾಟೊ ಫ್ರೈ ಅಂತಲೂ ಕರೀತಾರೆ ಇದನ್ನು. ಸೊ ಇವಾಗ ಯಾವ ರೀತಿ ಮಾಡ್ಕೊಳ್ಳೋದು ಈ ಒಂದು ಪೊಟ್ಯಾಟೊ ಫ್ರೈನ ಅಂತ ನೋಡೋಣ ಬನ್ನಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಮತ್ತು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಈ ಮೀಡಿಯಮ್ ಸೈಜ್ ಆಲೂಗಡ್ಡೆ ಏನು ಕಟ್ ಮಾಡಿದ್ದೀನಲ್ವ ಅದನ್ನು ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳೋದು. ಸೊ ಇದು ಮೀಡಿಯಮ್ ಫ್ಲೇಮಲ್ಲೇ ನೀವು ಮಾಡ್ಕೋಬೇಕಾಗುತ್ತೆ. ಮತ್ತು ಇದಕ್ಕೆ ಯೂಸ್ ಮಾಡುವಂಥ ಪಾತ್ರೆ ಬಂದು ತಳ ಬಂದು ಸ್ವಲ್ಪ ದಪ್ಪಕ್ಕಿರಬೇಕು. ಅಂದರೆ ಹೆವಿ ಬಾಟಮ್ ಪ್ಯಾನ್ಸ್ನ ನೀವು ಯೂಸ್ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ತಳ ಅಂಟ್ಕೊಂಡ್ಬಿಡುತ್ತೆ. ಆಲೂಗಡ್ಡೆದು ಅದೊಂದು ಪ್ರಾಬ್ಲಮ್ಮು. ಸೊ ಸ್ವಲ್ಪ ಹೆವಿ ಬಾಟಮ್ ಪ್ಯಾನ್ಸ್ನ ಯೂಸ್ ಮಾಡಿ. ಸೊ ನೋಡಿ, ಇಷ್ಟೇ ಯೂಸ್ ಮಾಡಿರೋದು ಇದಕ್ಕಿರುವಂಥ ಐಟಮ್ಸು. ಜಸ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಅರಿಶಿನ ಪುಡಿ, ಉಪ್ಪು ಮತ್ತು ಆಲೂಗಡ್ಡೆ. ಸೊ ಈ ಒಂದು ಪೊಟ್ಯಾಟೊ ಫ್ರೈ ಅಂತೂ ತುಂಬಾ ಕ್ವಿಕ್ಕಾಗಿ ಹೋಗುತ್ತೆ. ಮತ್ತು ಇವಾಗ ಒಂದು 15 ಮಿನಿಟ್ಸು ಈ ಲೋ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಂಡ್ಮೇಲೆ ನೋಡಿ ಈ ಥರ ಫುಲ್ ಕ್ವಿಕ್ ಆಗುತ್ತೆ. ಪೊಟ್ಯಾಟೊ ಅಂತೂ ಬೇಗ ಬೆಂದ್ಕೊಂಬಿಡುತ್ತೆ. ಇವಾಗ ಒಂದು 2 ಟೇಬಲ್ ಸ್ಪೂನು ಸಾಂಬಾರು ಪುಡಿ ಯೂಸ್ ಮಾಡ್ತೀನಿ. ಮನೇಲಿ ಏನು ಸಾಂಬಾರು ಪುಡಿ ಇರುತ್ತಲ್ವ ಅದರಲ್ಲೇ ಖಾರದ ಪುಡಿನೂ ಆ್ಯಡ್ ಮಾಡಿರ್ತೀವಿ. ಸೊ ಅದಕ್ಕೆ ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಸಪ್ರೇಟಾಗಿ ಏನು ಖಾರ ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಸೊ ಇವತ್ತಿನ ಲಂಚ್ ಮೆನ್ಯೂ ಬಂದು ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೆ. ಈ ಪಾಲಕ್ ಪಪ್ಪು ನಾನು ಆಲ್ರೆಡಿ ರೆಸಿಪಿ ಶೇರ್ ಮಾಡಿದ್ದೀನಿ. ಯಾರನ್ನ ಚೆಕ್ ಮಾಡಿಲ್ಲ ಅಂದರೆ ಒಂದ್ಸಲ ನನ್ನ ಪ್ರೀವಿಯಸ್ ವ್ಲಾಗ್ಸ್ನ ಚೆಕ್ ಮಾಡಿ. ಮತ್ತು ಪೊಟ್ಯಾಟೊ ಫ್ರೈ. ಸೊ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡ್ರೆ ಅಂತೂ ಒಂದು ಒಳ್ಳೆ ಆಂಧ್ರ ಸ್ಟೈಲ್ ಮೀಲ್ಸ್ ಆಗೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದು ಜಸ್ಟ್ ಒಂದು 30 ಮಿನಿಟ್ಸಲ್ಲಿ ಇದು ಫುಲ್ ಮೆನ್ಯೂ ರೆಡಿ ಆಗೋಗುತ್ತೆ. ಒಂದು ಸಲ ಟ್ರೈ ಮಾಡಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಸಂಜೆ ಟೈಮಲ್ಲಿ ಒಂದು ಒಳ್ಳೆ ಟೀ ಮಾಡ್ಕೊಂಡಿದ್ದೆ. ಇವತ್ತು ಹಾಲೆಲ್ಲ ಖಾಲಿಯಾಗಿತ್ತು. ಹಸ್ಬೆಂಡ್ನ ಬರಬೇಕಾದ್ರೆ ಹಾಲು ತೊಗೊಂಬಂದಿದ್ದೆ. ಸೊ ಅವರು ಬರಬೇಕಾದ್ರೆ ನನ್ನ ಮಗನೂ ಕರ್ಕೊಂಡೋಗಿದ್ರಲ್ಲ, ಅವನು ಈ ಪ್ಲಮ್ ಕೇಕ್ ಬೇಕು ಅಂತ ಅಲ್ಲಿ ನಂದಿನಿ ಪಾರ್ಲರಲ್ಲೇ ತಂದಿದ್ದ. ಸೊ ಆಯಿತು ಅಂತ ಇದನ್ನೇ ಇವತ್ತು ಸ್ನ್ಯಾಕ್ಸಾಗಿ ತಿಂದ್ವಿ ಟೀ ಜೊತೆ. ಸೊ ಒಂದು ಒಳ್ಳೆ ಮಸಾಲೆ ಟೀ ಕುಡ್ಕೊಂಡು ಇನ್ನೇನು ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ಇನ್ನು ಹತ್ರ ಬರ್ತಾ ಇದೆ, ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡಬೇಕಾದ್ರೆ ಒಂದು ಡೆಲಿವರಿ ಬಂತು. ಸೊ ಇದು ಬಂದು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಈ ಪ್ರಾಡಕ್ಟ್ದು. ಬಟ್ ಈ ಪ್ರಾಡಕ್ಟ್ ನಾನು ಆನ್ಲೈನ್ ಶೇರ್ ಮಾಡಿದಾಗ ನಮ್ಮ ನೇಬರ್ ಒಬ್ಬರು ಈ ಒಂದು ಬೀಡ್ಸ್ದೆಲ್ಲ ನೋಡಿ ನನಗೂ ಸ್ವಲ್ಪ ಆರ್ಡ್ರ್ ಮಾಡಿಕೊಡಿ ಅಂದರು. ಸೊ ಅವರು ಒಂದು 3 ಕಲರ್ಸ್ ಆರ್ಡ್ರ್ ಮಾಡಿದ್ದಾರೆ. ಸೊ ಅದು ನನ್ನ ಅಡ್ರೆಸ್ಗೆ ಬಂತು. ನಾನು ಆ್ಯಕ್ಚುಲಿ ಒಂದು 3 ಕಲರ್ಸ್ ಆರ್ಡ್ರ್ ಮಾಡಿದ್ದೆ. ಯಾರ್ದು ಬಂದಿದೆ ಅಂತ ನನಗೆ ಐಡಿಯಾ ಇರಲಿಲ್ಲ. ಓಪನ್ ಮಾಡಿ ನೋಡಿದೆ, ಬಟ್ ಅದು ಬಂದಿರೋ ಕಲರ್ಸ್ ಎಲ್ಲ ನಮ್ಮ ನೇಬರ್ದು. ಸೊ ಎಲ್ಲನೂ ಶೇರ್ ಮಾಡಿಬಿಡೋಣ ನಿಮ್ಮ ಜೊತೆಗೆ, ಯಾವ್ಯಾವ ಕಲರ್ಸ್ ಯಾವ್ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನೊಂದು 3 ಕಲರ್ಸ್ ಆರ್ಡ್ರ್ ಮಾಡಿದ್ದೆ, ನಮ್ಮ ನೇಬರ್ 3 ಕಲರ್ಸ್ ಆರ್ಡ್ರ್ ಮಾಡಿದ್ದು. ಸೊ ಇವಾಗ ನೀವು ನೋಡ್ತಾ ಇರೋಂಥ ಫಸ್ಟ್ 3 ಸರ ಏನಿದೆಯಲ್ವ, ಈ 3 ನಾನು ಆರ್ಡ್ರ್ ಮಾಡಿರೋವಂಥ ಕಲರ್ಸ್. ಅಂದರೆ ಯೆಲ್ಲೋ, ಆರೆಂಜ್ ಆ್ಯಂಡ್ ಬ್ಲೂ ಆರ್ಡ್ರ್ ಮಾಡಿದ್ದೆ. ಇದು 3 ಕಲರ್ಸ್ ಬೀಡ್ಸ್ ನನ್ನ ಹತ್ರ ಇರಲಿಲ್ಲ. ಸೊ ಸಮವ್ ನನಗೆ ಈ 3 ಲೈಟ್ ಕಲರ್ಸ್ ತುಂಬ ಇಷ್ಟ ಆಯಿತು. ಲೈಟ್ ಗ್ರೀನ್ ಆಲ್ರೆಡಿ ನಾನು ಆರ್ಡ್ರ್ ಮಾಡಿದ್ದೆ, ನಿಮಗೆ ಪ್ರೀವಿಯಸ್ ವ್ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ. ರೇಷ್ಮೆ ಸೀರೆಗೆ ಮ್ಯಾಚ್ ಆಗೋಂಗೆ ಒಂದು ತೊಗೊಂಡಿದ್ದೀನಲ್ಲ ಅದು ಬಿಟ್ಟರೆ ಇನ್ನು ನೆಕ್ಸ್ಟ್ 3 ಏನಿದೆಯಲ್ಲ ಇದು ನಮ್ಮ ನೇಬರ್ ಆರ್ಡ್ರ್ ಮಾಡಿರೋವಂಥದ್ದು. ಸೊ ಆಲ್ರೆಡಿ ನನ್ನ ಹತ್ರ ರೆಡ್ಡು, ಗ್ರೀನು ಮತ್ತು ಬ್ಲೂ ಡಾರ್ಕ್ ಕಲರ್ಸ್ ಇತ್ತು. ಅದಕ್ಕೆ ನಾನು ಈ ಕಲರ್ಸ್ ಬೇಡ ಅಂತ ಲೈಟ್ ಕಲರ್ಸ್ ಅಷ್ಟೇ ಆರ್ಡ್ರ್ ಮಾಡಿದ್ದೀನಿ. ಸೊ ಎಲ್ಲ ಕಲರ್ಸು ನಮಗೆ ತುಂಬ ಇಷ್ಟ ಆಯಿತು. ಬಟ್ ಸಮ್ಹೌ ಈ ಲಾಸ್ಟಲ್ಲಿ ತೋರಿಸ್ತಾ ಇರೋವಂಥ ಈ ಗ್ರೀನ್ ಸಮ್ಹೌ ಆ ಕಲರ್ ನನಗೂ ಇಷ್ಟ ಆಗಿಲ್ಲ, ನಮ್ಮ ನೇಬರ್ಗೂ ಇಷ್ಟ ಆಗಿಲ್ಲ. ಅದಕ್ಕೆ ಅದನ್ನು ರಿಟರ್ನ್ ಕೊಡ್ತಾಯಿದ್ದೀನಿ. ಬಟ್ ಬೇರೆ ಎಲ್ಲ ಕಲರ್ಸು ತುಂಬ ಚೆನ್ನಾಗಿದೆ.
ಸೊ ಇದ್ರದ್ದು ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. 180 190ಗೆಲ್ಲ ಯಾರು ಇಷ್ಟು ರಿಚ್ಚಾಗಿ ಕಾಣುವಂಥ ಬೀಡ್ಸ್ ನೆಕ್ಲೆಸ್ ನಿಮಗೆ ಕೊಡಲ್ಲ. ಅದರಲ್ಲೂ ರೆಡಿ ಟು ಯೂಸ್ ಇದೆ ಇದು. ಸೊ ನೀವು ಹಿಂಗೆ ವೇರ್ ಮಾಡಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಅದನ್ನು ಹೋಗಿ 3 ಲೇಯರ್ಸ್ ಮಾಡಿಸ್ಕೊಂಡು ಸ್ವಲ್ಪ ಗೋಲ್ಡ್ ಪೆಂಡೆಂಟ್ಗೆ ಹಾಕ್ಕೊಳ್ಳೋಂಗೆ ಮಾಡಿಸ್ಕೊಂಬಂದೆ. ಬಟ್ ಈ ಒಂದು 3 ನೆಕ್ಲೆಸಸ್ ಹಾಗೆ ಯೂಸ್ ಮಾಡೋಣ ಅಂತ ತೊಗೊಂಡೆ. ಯಾಕಂದರೆ ಸಮವು ನನಗೆ ಹಂಗೆ ಅದು ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು ಅದನ್ನು ರೆಡಿ ಮಾಡಿಸಿ ಬಂದಮೇಲೆ. ಸೊ ಇದು ನೋಡಿ, ಇದು ಚೆನ್ನಾಗಿದೆ. ಡಾರ್ಕ್ ಬ್ಲೂ ಕಲರು ರೇಷ್ಮೆ ಸೀರೆ ಈ ಥರ ಬಾರ್ಡರ್ಸ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಈ ಒಂದು ಬೀಡ್ಸ್ ಹಾರಗಳದ್ದು ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ನೀವು ಡಿಸೈನರ್ ಸ್ಯಾರೀಸ್ ಮೇಲೆನೂ ವೇರ್ ಮಾಡ್ಬೋದು ಈ ಒಂದು ಹಾರಗಳನ್ನ. ಅಂದರೆ ಕೆಲವೊಂದು ಗೋಲ್ಡ್ ಇರೋವಂಥದ್ದೆಲ್ಲ ನೀವು ಡಿಸೈನರ್ ಸ್ಯಾರೀಸ್ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ, ತುಂಬ ಗಾಡಿಯಾಗಿ ಕಾಣುತ್ತೆ. ಬಟ್ ಈ ಬೀಡ್ಸ್ ನೆಕ್ಲೆಸ್ಸು ಎರಡರ ಮೇಲೂ ಚೆನ್ನಾಗಿ ಕಾಣುತ್ತೆ. ಈ ರೇಷ್ಮೆ ಸೀರೆ ಮೇಲೂ ಹಾಕ್ಕೋಬೋದು, ಡಿಸೈನರ್ ಸ್ಯಾರೀಸ್ ಮೇಲೂ ಹಾಕ್ಕೋಬೋದು. ಸೊ ಇವಾಗ ನಾನು ತರಿಸಿರೋವಂಥ 3 ಕಲರ್ಸ್ ಏನಿದೆಯಲ್ಲ, ಆರೆಂಜು, ಬ್ಲೂ ಮತ್ತು ಯೆಲ್ಲೋ, ಈ 3 ಕಲರ್ಸ್ ನನ್ನ ಹತ್ರ ಸ್ಯಾರೀಸ್ ಇಲ್ಲ. ಸೊ ನಾನು ತರಿಸಿರೋಂಥ ಉದ್ದೇಶ ಅಂದರೆ, ನನ್ನ ಹತ್ರ ಜಸ್ಟು ಯಾವಾಗೂ ಜಾಸ್ತಿ ರೇಷ್ಮೆ ಸೀರೆನೇ ಅಷ್ಟೇ ಇರೋದು ಕಲೆಕ್ಷನ್ನು. ಕಾಟನ್ ಇಂಥದ್ದೆಲ್ಲ ಇಲ್ಲ. ಸೊ ನೆಕ್ಸ್ಟು ಕಾಟನ್ ಇಂಥದ್ದಿಲ್ಲ, ಡಿಸೈನರ್ ವೇರ್ಸ್ ಎಲ್ಲ ತೊಗೊಂಡಾಗ ಈ ಥರ ಡೈರೆಕ್ಟಾಗಿ ವೇರ್ ಮಾಡೋಣ ಅಂತ ಈ ಒಂದು ಹಾರಗಳನ್ನ ತರಿಸಿದ್ದೀನಿ. ಸೊ ಸಖತ್ ಕಡಿಮೆ ಪ್ರೈಸ್ಗೆ ಒಂದು ಒಳ್ಳೆ ಹಾರಗಳಂತಲೇ ಹೇಳ್ಬೋದು. ಸೊ ಇಷ್ಟು ಕಲರ್ಸಲ್ಲಿ ನನಗೆ ತುಂಬ ಇಷ್ಟ ಆದಂಥದ್ದಂದರೆ ಈ ಒಂದು ಆರೆಂಜ್ ಕಲರ್ ಹಾರ. ತುಂಬಾ ಎದ್ದು ಕಾಣುತ್ತೆ ಮತ್ತು ಸಖತ್ ರಿಚ್ ಲುಕ್ ಸಹ ಕೊಡುತ್ತೆ ನೀವು ಸ್ಯಾರೀಸ್, ಡಿಸೈನರ್ ಸ್ಯಾರೀಸ್ ಮೇಲೆ ಹಾಕಿದ್ರೆ. ಸೊ ಈ ಒಂದು ಪ್ರಾಡಕ್ಟ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಆಲ್ರೆಡಿ ಇದ್ರದ್ದು ಲಿಂಕ್ ನಾನು ಪ್ರೀವಿಯಸ್ ವ್ಲಾಗ್ ಒಂದರಲ್ಲಿ ಆ್ಯಡ್ ಮಾಡಿದ್ದೀನಿ, ಲೈಟ್ ಗ್ರೀನ್ದು. ಅದರಲ್ಲೂ ನೀವು ಚೆಕ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲೂ ಆ್ಯಡ್ ಮಾಡಿರ್ತೀನಿ. ಇವಾಗ ಸ್ವಲ್ಪ ಡಿಶ್ ವಾಷರ್ ಎಲ್ಲ ಹಾಳಾಗಿತ್ತು, ಅದಕ್ಕೆ ಪಾತ್ರೆ ಎಲ್ಲ ನೀಟಾಗಿ ತೊಳೆದು ನೆಕ್ಸ್ಟು ನಾಳೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಬ್ಯಾಟರ್ ರೆಡಿ ಮಾಡಿಟ್ಟಿದ್ದೀನಿ. ಇದು 2 in 1 ಬ್ಯಾಟರ್, ದೋಸೆ ಮತ್ತು ಇಡ್ಲಿ ಎರಡಕ್ಕೂ ಆಗುತ್ತೆ. ಇದ್ರದ್ದು ಸಹ ನೀವು ರೆಸಿಪಿ ತೋರಿಸಿ ಅದು ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್ ಕ್ವಾಂಟಿಟಿ ಹಾಕಬೇಕು ಅಂತ ಕೇಳಿದ್ರಿ. ಬಟ್ ಸಮವ್ ಅದರದ್ದು ವಿಡಿಯೋ ತೊಗೊಳ್ಳೋದು ಮರ್ತೋದೆ. ಬಟ್ ಅದು ಇಂಗ್ರೀಡಿಯೆಂಟ್ಸ್ ನಾನೇನೇನು ಯೂಸ್ ಮಾಡ್ತೀನಿ ಅಂತ ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಒಂದು 3 ಗ್ಲಾಸ್ ಅಕ್ಕಿ ತೊಗೊಳ್ಳಿ. ನಾನಿಲ್ಲಿ ಬೆಳೆದಿರೋ ಅಕ್ಕಿ ತೊಗೊಳ್ತಿದ್ದೀನಿ, ನೀವು ಬೇಕಾದ್ರೆ ರೇಷನ್ ಅಕ್ಕಿನೇ ತೊಗೋಬೋದು. ಸೊ ನೆಕ್ಸ್ಟು ಅದೇ ಗ್ಲಾಸ್ ಯಾವುದರಲ್ಲಿ ನೀವು ಅಕ್ಕಿ ತೊಗೊಂಡಿದ್ರೋ ಅದರಲ್ಲಿ 1 ಗ್ಲಾಸ್ ಉದ್ದಿನಬೇಳೆ, 3/4 ಗ್ಲಾಸ್ ಅವಲಕ್ಕಿ. ಸೊ ಇಷ್ಟು ನಾನು ಯೂಸ್ ಮಾಡೋವಂಥದ್ದು. ಸೊ ಇದನ್ನೆಲ್ಲನೂ ನೀಟಾಗಿ ನೆನೆಸಿಟ್ಟು ಒಂದು 6 hours ನೆನೆಸಿಟ್ಟು ರುಬ್ಬಿ ಇಟ್ಟರೆ ಬೆಳಗ್ಗೆ ಅಷ್ಟರಲ್ಲಿ ನೀಟಾಗಿ ಉಬ್ಬಿ ಬರುತ್ತೆ. ಒಂದು ವೇಳೆ ನಿಮಗೆ ಚಳಿಗಾಲ ಆದರೆ ನೈಟೇ ಉಪ್ಪಾಕಿ ಇಟ್ಬಿಡಿ, ಬೇಗ ಫರ್ಮೆಂಟ್ ಆಗುತ್ತೆ. ಬೇಸಿಗೆ ಆದರೆ ಉಪ್ಪೆಲ್ಲ ಹಾಕ್ದಿರ ಇದ್ರೂ ಫರ್ಮೆಂಟ್ ಆಗುತ್ತೆ. ಸೊ ಇಷ್ಟ ನಾನು ಯೂಸ್ ಮಾಡೋಂಥದ್ದು, ಇನ್ನೇನು ಯೂಸ್ ಮಾಡಲ್ಲ. ಸೊ ಮಕ್ಕಳೆಲ್ಲ ಏನು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ನನ್ನ ಮಗ ಕ್ಲಾಸಲ್ಲಿ ಏನೋ ಕಾನ್ವೊಕೇಷನ್ ಡೇಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರಂತೆ. ಸೊ ಪ್ರಾಕ್ಟೀಸ್ ಮಾಡೋಕ್ಕೆ ಒಬ್ಬರು ಪಾರ್ಟ್ನರ್ ಬೇಕಲ್ಲ, ಇಲ್ಲಿ ಅವ್ರ ಅಕ್ಕನೇ ಕರ್ಕೊಂಡು ಎಲ್ಲ ಪ್ರಾಕ್ಟೀಸ್ ಮಾಡಿಸಿ ಅವಳಿಗೂ ಹೇಳ್ಕೊಡ್ತಾ ಇದ್ದಾನೆ ಸ್ಟೆಪ್ಸ್ ಎಲ್ಲ. ಸೊ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಈ ರೀತಿ ಇತ್ತು ನನ್ನ ಒಂದು ದಿನ. ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆಗಿ ನನ್ನ ಒಂದು ವ್ಲಾಗ್ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.